ಡೆಮಾಕ್ರಸಿ ಅಂದ್ರೆ ಏನು ಅಂದ್ರೆ ಪಾಪ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂತಹದ್ದು ಡೆಮಾಕ್ರೆಟಿಕಲ್ ಪ್ರೋಸೆಸ್ ಆಯ್ತಾ. ಆಮೇಲೆ ಅದು ಇತಿಹಾಸ ಅದು ಇತಿಹಾಸ ಅವ್ರು ಎಲ್ಲಿ ಸರಿ ನಿಮ್ಗೆ ಗೊತ್ತಿದೆ ಇತಿಹಾಸ ಸುಮ್ಮನೆ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ಇತಿಹಾಸ. ಈಗ ನಾನು ಮಾತಾಡ್ಬೇಕಾದ್ರೆ ನಾನು ವಿತ್ ರೆಸ್ಪೆಕ್ಟ್ ಕೇಳಿಸ್ಕೊಂಡೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಜೊತೆಗೆ ಪಾಪ 1990 ಅಕ್ಟೋಬರ್ ನಡೆದಂತಹ ಏನ್ ಘಟನಾವಳಿ ಇದೆ ಅದು ಡೆಮಾಕ್ರಸಿ. ಹಾಗೆ 1992 ನವೆಂಬರ್ ಅಲ್ಲಿ ಒಂದು ಲಕೋಟಿಲ್ ಬರ್ತಲ್ಲ ಅದು ಇತಿಹಾಸನೇ, ಅದು ಸಹ ಡೆಮಾಕ್ರಸಿನೇ. ಏನಂತ ಹೇಳಿದ್ರೆ ಸಿಂಪಲ್ ಇದೆ ವಿಚಾರ. ಈಗ ಏನು ಅಜ್ಜಯ್ಯನವರ ಮಾತನ್ನು ಕೇಳಿಕೊಂಡು ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನವರಿಗೆ ಸಹಕರಿಸ್ತಾರೆ. ಅಂದ್ರೆ ಅಜ್ಜಯ್ಯನವರು ದೇವರು ಅಂತ ಕಾಣ್ತಾರೆ. ಅಜ್ಜಯ್ಯನವರು ಹೇಳಿದ್ದಾರೆ ಉತ್ತರಾಯಣ ಪ್ರಾರಂಭ ಆಗೋವರೆಗೂ ಮಾತಾಡಬೇಡ, ಯಾಕೆಂದ್ರೆ 15ನೇ ತಾರೀಕು ಆದ್ಮೇಲೆ 16ನೇ ತಾರೀಕು ನಂತರದಲ್ಲಿ ಒಂದು ಬೆಳವಣಿಗೆಗಳಾಗ್ತದೆ, ಆ ಬೆಳವಣಿಗೆಗಳಲ್ಲಿ ತಮಗೆ ಮುಖ್ಯಮಂತ್ರಿ ಗದಿಗೆ ಹುಡುಗುತ್ತೆ ಅಂತ ಹೇಳಿ ಅಜ್ಜಯ್ಯನವರು ಏನು ಸಲಹೆ ಕೊಟ್ಟಿದ್ದಾರೆ ಅದು ಏನಿದೆ ಅದರ ಪ್ರಯುಕ್ತವಾಗಿ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗ್ಬಿಟ್ಟಿದೆ. ಪೋರ್ಟ್ಫೋಲಿಯೋಗಳು ಹಂಚಿಕೆ ಆಗ್ತಿದೆ. ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಕಡೆವರೆಗೆ ಎಷ್ಟು ಜನ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಕಡೆವರೆಗೆ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡ್ತಾರೆ ಅಂತಕ್ಕಂಥ ಚರ್ಚೆಗಳಾಗ್ತವೆ. ಇದ್ರ ಜೊತೆಗೆ ಇವತ್ತಿನ ಚರ್ಚೆ ಏನು ಅಂತ ಹೇಳಿದ್ರೆ ಯಾವ ರೀತಿ ಇದನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ಹೇಳಿದ್ರೆ ನಾನು ಯಾವ ಅಸಂಪ್ಷನ್ ಅಲ್ಲ, ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಅವರ ಏನು ದೇವರಾಜ ಅರಸು ರೆಕಾರ್ಡ್ ಏನು ಬ್ರೇಕ್ ಆಯ್ತು 6 ಜನವರಿ 2026 ಆವತ್ತು ಹೇಳಿದ್ರು ಅಧಿಕಾರ ಎಷ್ಟು ದಿವಸ ಇರ್ತೀನೋ ಇಲ್ಲೋ ಅಂತ ಹೇಳಿದ್ರು. ಜೊತೆಗೆ ಆವತ್ತೇನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನೆನಪಿಸಿದ್ರು. ನವೆಂಬರ್ ಹೇಳಿದ್ರಲ್ಲ ವರ್ಡ್ ಈಸ್ ವರ್ಲ್ಡ್ ಅಂತ ಹೇಳಿದ್ರು, ಅದನ್ನ ಮತ್ತೆ ನೆನಪಿಸ್ತಕ್ಕಂಥ ಕೆಲಸ ಮಾಡೋದು. ಅಂದ್ರೆ ಅರ್ಥ ಏನು, ಈಗ ಸ್ಪಷ್ಟವಾಗಿದೆ ಅಧಿಕಾರ ಖಂಡಿತವಾಗ್ಲೂ ಇಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗ್ತಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ ಅಕಸ್ಮಾತ್ ಏನಾದರೂ ಈಗ ಬಿಟ್ಕೊಟ್ರೆ ಬಡ್ಜೆಟ್ ನಂತರ ತಮಿಳುನಾಡು, ಕೇರಳ ಮತ್ತು ಮಿಕ್ಕಿದ್ದ 3 ರಾಜ್ಯಗಳ ಚುನಾವಣೆ, ಪುದುಚೇರಿ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಆಗ OBC ಕಾರ್ಡ್ನ ಪ್ಲೇ ಮಾಡತಕ್ಕಂಥದ್ದು. ತದನಂತರದಲ್ಲಿ GBI ಈಗಾಗಲೇ ಚುನಾವಣೆ ಅನೌನ್ಸ್ ಆಗ್ಲಿಕ್ಕಿದೆ. ತದನಂತರದಲ್ಲಿ ZPTB ಚುನಾವಣೆ, ಅದಾದ್ಮೇಲೆ ಇನ್ನೊಂದು ಯಾವುದೋ ವಿಚಾರ ಬರುತ್ತೆ. ಅದಾದ್ಮೇಲೆ 1 ವರ್ಷಕ್ಕೆ ಮುಖ್ಯಮಂತ್ರಿ ಆಗೋದ್ರ ಬದಲು ಆದ್ರೆ ಈಗ ಆಗ್ಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಕ್ಕಂಥ ಹಠನ ಡಿ ಕೆ ಶಿವಕುಮಾರ್ ತೊಟ್ಟಿದ್ದಾರೆ ಅಂತ ಹೇಳಿ ಖಚಿತ ಮಾಹಿತಿಗಳಿವೆ. ನಟರಾಜ್ ಗೌಡ್ರು ಐದರ್ ಪೊಲಿಟಿಕಲಿ ಕರೆಕ್ಟ್ ಆಗಿ ಇರಬೇಕು ಇಲ್ಲಿ, ಯಾಕಂದ್ರೆ ಇಬ್ಬರು ನಾಯಕರು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬೋದು. ಆದ್ರೆ ಒಳಗಡೆ ಸುತ್ತಿ ಏನಿದೆ ಯಾರು ಡಿ ಕೆ ಶಿವಕುಮಾರ್ ಸುತ್ತ ಏನ್ ಒಂದ್ ಪಟಾಲಂ ಇದೆ, ಆ ಗ್ಯಾಂಗು ಸಿದ್ದರಾಮಯ್ಯ ಸುತ್ತ ಪಟಾಲಂ. ಡೆಮಾಕ್ರಸಿ ಅಂದ್ರೆ ಏನು ಅಂದ್ರೆ ಪಾಪ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂತಹದ್ದು ಡೆಮಾಕ್ರೆಟಿಕಲ್ ಪ್ರೋಸೆಸ್ ಆಯ್ತಾ. ಆಮೇಲೆ ಅದು ಇತಿಹಾಸ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ಇತಿಹಾಸ. ಈಗ ನಾನು ಮಾತಾಡ್ಬೇಕಾದ್ರೆ ನಾನು ವಿತ್ ರೆಸ್ಪೆಕ್ಟ್ ಕೇಳಿಸ್ಕೊಂಡೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಜೊತೆಗೆ ಪಾಪ 1990 ಅಕ್ಟೋಬರ್ ನಡೆದಂತಹ ಏನ್ ಘಟನಾವಳಿ ಇದೆ ಅದು ಡೆಮಾಕ್ರಸಿ. ಹಾಗೆ 1992 ನವೆಂಬರ್ ಅಲ್ಲಿ ಒಂದು ಲಕೋಟಿಲ್ ಬರ್ತಲ್ಲ ಅದು ಇತಿಹಾಸನೇ, ಅದು ಸಹ ಡೆಮಾಕ್ರಸಿನೇ. ಏನಂತ ಹೇಳಿದ್ರೆ ಸಿಂಪಲ್ ಇದೆ ವಿಚಾರ. ಈಗ ಏನು ಅಜ್ಜಯ್ಯನವರ ಮಾತನ್ನು ಕೇಳಿಕೊಂಡು ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನವರಿಗೆ ಸಹಕರಿಸ್ತಾರೆ. ಅಂದ್ರೆ ಅಜ್ಜಯ್ಯನವರು ದೇವರು ಅಂತ ಕಾಣ್ತಾರೆ. ಅಜ್ಜಯ್ಯನವರು ಹೇಳಿದ್ದಾರೆ ಉತ್ತರಾಯಣ ಪ್ರಾರಂಭ ಆಗೋವರೆಗೂ ಮಾತಾಡಬೇಡ, ಯಾಕೆಂದ್ರೆ 15ನೇ ತಾರೀಕು ಆದ್ಮೇಲೆ 16ನೇ ತಾರೀಕು ನಂತರದಲ್ಲಿ ಒಂದು ಬೆಳವಣಿಗೆಗಳಾಗ್ತದೆ, ಆ ಬೆಳವಣಿಗೆಗಳಲ್ಲಿ ತಮಗೆ ಮುಖ್ಯಮಂತ್ರಿ ಗದಿಗೆ ಹುಡುಗುತ್ತೆ ಅಂತ ಹೇಳಿ ಅಜ್ಜಯ್ಯನವರು ಏನು ಸಲಹೆ ಕೊಟ್ಟಿದ್ದಾರೆ ಅದು ಏನಿದೆ ಅದರ ಪ್ರಯುಕ್ತವಾಗಿ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗ್ಬಿಟ್ಟಿದೆ. ಪೋರ್ಟ್ಫೋಲಿಯೋಗಳು ಹಂಚಿಕೆ ಆಗ್ತಿದೆ. ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಕಡೆವರೆಗೆ ಎಷ್ಟು ಜನ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಕಡೆವರೆಗೆ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡ್ತಾರೆ ಅಂತಕ್ಕಂಥ ಚರ್ಚೆಗಳಾಗ್ತವೆ. ಇದ್ರ ಜೊತೆಗೆ ಇವತ್ತಿನ ಚರ್ಚೆ ಏನು ಅಂತ ಹೇಳಿದ್ರೆ ಯಾವ ರೀತಿ ಇದನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ಹೇಳಿದ್ರೆ ನಾನು ಯಾವ ಅಸಂಪ್ಷನ್ ಅಲ್ಲ, ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಅವರ ಏನು ದೇವರಾಜ ಅರಸು ರೆಕಾರ್ಡ್ ಏನು ಬ್ರೇಕ್ ಆಯ್ತು 6 ಜನವರಿ 2026 ಆವತ್ತು ಹೇಳಿದ್ರು ಅಧಿಕಾರ ಎಷ್ಟು ದಿವಸ ಇರ್ತೀನೋ ಇಲ್ಲೋ ಅಂತ ಹೇಳಿದ್ರು.
ಜೊತೆಗೆ ಆವತ್ತೇನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನೆನಪಿಸಿದ್ರು, ನವೆಂಬರ್ ಹೇಳಿದ್ರಲ್ಲ ವರ್ಡ್ ಈಸ್ ವರ್ಲ್ಡ್ ಅಂತ ಹೇಳಿದ್ರು, ಅದನ್ನ ಮತ್ತೆ ನೆನಪಿಸ್ತಕ್ಕಂತ ಕೆಲಸ ಮಾಡೋದು. ಅಂದ್ರೆ ಅರ್ಥ ಏನು, ಈಗ ಸ್ಪಷ್ಟವಾಗಿದೆ, ಅಧಿಕಾರ ಖಂಡಿತವಾಗ್ಲೂ ಇಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗ್ತಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ, ಅಕಸ್ಮಾತ್ ಏನಾದರೂ ಈಗ ಬಿಟ್ಕೊಟ್ರೆ ಬಡ್ಜೆಟ್ ನಂತರ ತಮಿಳುನಾಡು, ಕೇರಳ ಮತ್ತು ಮಿಕ್ಕಿದ್ದ 3 ರಾಜ್ಯಗಳ ಚುನಾವಣೆ, ಪುದುಚೇರಿ, ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲಲ್ಲಿ ಆಗ OBC ಕಾರ್ಡ್ನ ಪ್ಲೇ ಮಾಡತಕ್ಕಂಥದ್ದು. ತದನಂತರದಲ್ಲಿ GBA ಈಗಾಗಲೇ ಚುನಾವಣೆ ಅನೌನ್ಸ್ ಆಗ್ಲಿಕ್ಕಿದೆ. ತದನಂತರದಲ್ಲಿ ZPTB ಚುನಾವಣೆ, ಅದಾದ್ಮೇಲೆ ಇನ್ನೊಂದು ಯಾವುದೋ ವಿಚಾರ ಬರುತ್ತೆ. ಅದಾದ್ಮೇಲೆ 1 ವರ್ಷಕ್ಕೆ ಮುಖ್ಯಮಂತ್ರಿ ಆಗೋದ್ರ ಬದಲು ಆದರೆ ಈಗ ಆಗಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಕ್ಕಂಥ ಹಠನ ಡಿ ಕೆ ಶಿವಕುಮಾರ್ ತೊಟ್ಟಿದ್ದಾರೆ ಅಂತ ಹೇಳಿ ಖಚಿತ ಮಾಹಿತಿಗಳಿವೆ. ನಟರಾಜ್ ಗೌಡ್ರು ಐದರ್ ಪೊಲಿಟಿಕಲಿ ಕರೆಕ್ಟ್ ಆಗಿ ಇರಬೇಕು ಇಲ್ಲಿ, ಯಾಕಂದ್ರೆ ಇಬ್ಬರು ನಾಯಕರು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬೋದು. ಆದ್ರೆ ಒಳಗಡೆ ಸುತ್ತಿ ಏನಿದೆ, ಯಾರು ಡಿ ಕೆ ಶಿವಕುಮಾರ್ ಸುತ್ತ ಏನ್ ಒಂದ್ ಪಟಾಲಂ ಇದೆ, ಆ ಗ್ಯಾಂಗು ಸಿದ್ದರಾಮಯ್ಯ ಸುತ್ತ ಪಟಾಲಂ ಅಂದ್ರೆ ಏನು ಅಂದ್ರೆ, ಪಾಪ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂತಹದ್ದು ಡೆಮಾಕ್ರೆಟಿಕಲ್ ಪ್ರೊಸೆಸ್ ಆಯ್ತಾ. ಆಮೇಲೆ ಅದು ಇತಿಹಾಸ, ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ಇತಿಹಾಸ. ಈಗ ನಾನು ಮಾತಾಡ್ಬೇಕಾದ್ರೆ ನಾನು ವಿತ್ ರೆಸ್ಪೆಕ್ಟ್ ಕೇಳಿಸ್ಕೊಂಡೆ, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ಪಾಪ 1990 ಅಕ್ಟೋಬರ್ ನಡೆದಂತಹ ಏನ್ ಘಟನಾವಳಿ ಇದೆ ಅದು ಡೆಮಾಕ್ರಸಿ. ಹಾಗೆ 1992 ನವೆಂಬರ್ ಅಲ್ಲಿ ಒಂದು ಲಕೋಟಿಲ್ ಬರುತ್ತಲ್ಲ, ಅದು ಇತಿಹಾಸನೇ, ಅದು ಸಹ ಡೆಮಾಕ್ರಸಿನೇ. ಏನಂತ ಹೇಳಿದ್ರೆ ಸಿಂಪಲ್ ಇದೆ ವಿಚಾರ. ಈಗ ಏನು ಅಜ್ಜಯ್ಯನವರ ಮಾತನ್ನು ಕೇಳಿಕೊಂಡು ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನವರಿಗೆ ಸಹಕರಿಸ್ತಾರೆ. ಅಂದ್ರೆ ಅಜ್ಜಯ್ಯನವರು ದೇವರು ಅಂತ ಕಾಣ್ತಾರೆ. ಅಜ್ಜಯ್ಯನವರು ಹೇಳಿದ್ದಾರೆ, ಉತ್ತರಾಯಣ ಪ್ರಾರಂಭ ಆಗೋವರೆಗೂ ಮಾತಾಡಬೇಡ, ಯಾಕೆಂದ್ರೆ 15ನೇ ತಾರೀಕು ಆದ್ಮೇಲೆ 16ನೇ ತಾರೀಕು ನಂತರದಲ್ಲಿ ಒಂದು ಬೆಳವಣಿಗೆಗಳಾಗ್ತದೆ, ಆ ಬೆಳವಣಿಗೆಗಳಲ್ಲಿ ತಮಗೆ ಮುಖ್ಯಮಂತ್ರಿ ಗದಿಗೆ ಹುಡುಗುತ್ತೆ ಅಂತ ಹೇಳಿ ಅಜ್ಜಯ್ಯನವರು ಏನು ಸಲಹೆ ಕೊಟ್ಟಿದ್ದಾರೆ ಅದು ಏನಿದೆ ಅದರ ಪ್ರಯುಕ್ತವಾಗಿ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗ್ಬಿಟ್ಟಿದೆ. ಪೋರ್ಟ್ಫೋಲಿಯೋಗಳು ಹಂಚಿಕೆ ಆಗ್ತಿದೆ. ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಕಡೆವರೆಗೆ ಎಷ್ಟು ಜನ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಕಡೆವರೆಗೆ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡ್ತಾರೆ ಅಂತಕ್ಕಂಥ ಚರ್ಚೆಗಳಾಗ್ತವೆ. ಇದ್ರ ಜೊತೆಗೆ ಇವತ್ತಿನ ಚರ್ಚೆ ಏನು ಅಂತ ಹೇಳಿದ್ರೆ, ಯಾವ ರೀತಿ ಇದನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ಹೇಳಿದ್ರೆ, ನಾನು ಯಾವ ಅಸಂಪ್ಷನ್ ಅಲ್ಲ, ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಅವರ ಏನು ದೇವರಾಜ ಅರಸು ರೆಕಾರ್ಡ್ ಏನು ಬ್ರೇಕ್ ಆಯ್ತು 6 ಜನವರಿ 2026 ಆವತ್ತು ಹೇಳಿದ್ರು ಅಧಿಕಾರ ಎಷ್ಟು ದಿವಸ ಇರ್ತೀನೋ ಇಲ್ಲೋ ಅಂತ ಹೇಳಿದ್ರು. ಜೊತೆಗೆ ಆವತ್ತೇನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನೆನಪಿಸಿದ್ರು, ನವೆಂಬರ್ ಹೇಳಿದ್ರಲ್ಲ ವರ್ಡ್ ಈಸ್ ವರ್ಲ್ಡ್ ಅಂತ ಹೇಳಿದ್ರು, ಅದನ್ನ ಮತ್ತೆ ನೆನಪಿಸ್ತಕ್ಕಂತ ಕೆಲಸ ಮಾಡೋದು. ಅಂದ್ರೆ ಅರ್ಥ ಏನು, ಈಗ ಸ್ಪಷ್ಟವಾಗಿದೆ, ಅಧಿಕಾರ ಖಂಡಿತವಾಗ್ಲೂ ಇಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗ್ತಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ, ಅಕಸ್ಮಾತ್ ಏನಾದರೂ ಈಗ ಬಿಟ್ಕೊಟ್ರೆ ಬಡ್ಜೆಟ್ ನಂತರ ತಮಿಳುನಾಡು,